ಬಟ್ ಆ್ಯಕ್ಚುಲ್ ಆಗಿ ನಿಮ್ಗೆ ಇಂಥ ವಿಷಯಗಳನ್ನ ಯಾರೂ ತಿಳಿಸ್ಕೊಡಲ್ಲ ಆಯಿತಾ. ತುಂಬ ಯೂಟ್ಯೂಬರ್ಸ್ಗಳಿದ್ದಾರೆ, ಹಿಂದಿನೆಲ್ಲ ನೀವು ಫಾಲೋ ಮಾಡಿ ಏನು ಇದ್ರ ಬಗ್ಗೆ ಎಷ್ಟೊಂದು ಡೆಪ್ತ್ ಆಗಿ ನಿಮ್ಗೆ ಅವ್ರು ವಿಷಯಗಳನ್ನ ತಿಳಿಸ್ಕೊಡಲ್ಲ. ಇಷ್ಟ ಆಗ್ತಿತ್ತು ಅಂದರೆ ಲೈಕ್ ಮಾಡಿ. ಈ ಕಂಪ್ನಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೋಮಶೇಖರ್. ನಾವಿವತ್ತು OPPO F17ನ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಈ ಬ್ರ್ಯಾಂಡ್ ನ್ಯೂ ಫೋನನ್ನು ನಮಗೆ ಓಪೋನವರೇ ಕಳಿಸ್ಕೊಡ್ತಿದ್ದಾರೆ. ಈಗ ಆಲ್ರೆಡಿ 18,000 ರೂಪಾಯಿಗೆ ಈ ಫೋನ್ನ ಬೆಲೆ ಕೂಡ ರಿವೀಲ್ ಮಾಡಿದ್ರೆ, ನಿಜವಾಗ್ಲೂ ಜನರಿಗೆ ಈ ಫೋನನ್ನು ನಾನು ಸಜೆಸ್ಟ್ ಮಾಡ್ಬೋದಾ? ಆನೆಸ್ಟ್ ಆಗಿ ನನ್ನ ಒಪಿನಿಯನ್ ಈ ವಿಡಿಯೋಲಿ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಆನೆಸ್ಟ್ ರಿವ್ಯೂಸ್ಗಳು ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ಗಳು ಮತ್ತು ಕಮೆಂಟ್ಸ್ಗಳ ಮುಖಾಂತರ ನಮ್ಮನ್ನು ಇನ್ನಷ್ಟು ಸಪೋರ್ಟ್ ಮಾಡಿ, ಇನ್ನಷ್ಟು ಜನರ ಹತ್ರ ನಮ್ಮ ರಿವ್ಯೂಗಳು ತಲುಪಲಿ ಅನ್ಕೋತೀನಿ. ಮೊದಲಿಗೆ ನೀವು ಇಲ್ಲಿ ಬಾಕ್ಸ್ನ ನೋಡ್ತಾ ಇರೋದು 6/128GB ವೇರಿಯಂಟ್ ನೋಡ್ತಾ ಇದ್ವಿ. ನಮಗೆ ಅವರು ಆರೆಂಜ್ ಕಲರ್ ಎಲ್ಲ ಕಳಿಸ್ಕೊಡ್ತಿದ್ದಾರೆ. ಈಗ ಆಲ್ರೆಡಿ ನಾನು OPPO F17 Pro ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಅದನ್ನ ಕೂಡ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡ್ಬೋದು. ಮತ್ತೊಂದು ಸೀಲ್ನ ಬ್ರೇಕ್ ಮಾಡೋಣ. ಬಾಕ್ಸ್ನ ಒಳಗಡೆ ಮತ್ತೊಂದು ಬಾಕ್ಸ್ ನೋಡ್ತಾ ಇದ್ವಿ ವೈಟ್ ಕಲರಲ್ಲಿ. ಓಕೆ, ಓಪನ್ ಮಾಡಿದ ತಕ್ಷಣ ಮೊದಲಿಗೆ ನಮ್ಮ F17 ಫೋನ ನೋಡ್ತಾ ಇದ್ವಿ. ಇದನ್ನ ಸೈಡ್ಗಳನ್ನ ಇದನ್ನ ಬಿಟ್ಟರೆ ಒಳಗಡೆ ಓಕೆ ಇದರ ಯೂಸರ್ ಮ್ಯಾನ್ಯಲ್ ಮತ್ತು ವಾರಂಟಿ ಕಾರ್ಡ್ನ ಕೊಡ್ತಿದ್ದಾರೆ. ಇದನ್ನ ಬಿಟ್ಟರೆ ಒಂದು ಟ್ರಾನ್ಸ್ಪರೆಂಟ್ DP ಕೇಸ್ ಕವರ್ ಇದೆ, ತುಂಬ ಸ್ಲಿಮ್ ಕಾಣಿಸ್ತಿದೆ ಕೇಸ್ ಕವರಿಲ್ಲೇ. ಇನ್ನು 30 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಪ್ರತಿ ಫೋನಲ್ಲಿ ಇಯರ್ಫೋನ್ಸ್ ಇರುತ್ತೆ, ಓಪೋನವ್ರದ್ದು ಇದು ವಿಶೇಷ. ಇದನ್ನ ಬಿಟ್ಟರೆ USB to USB Type-C ಕೇಬಲ್ನ ಕೊಡ್ತಿದ್ದಾರೆ. ಸದ್ಯಕ್ಕೆ ಈ ಬಾಕ್ಸ್ ಕಂಟೆಂಟ್ನ ನಾವು ಸೈಡ್ಗಿಟ್ಟು ನಮ್ಮ ಮೇನ್ ಡಿವೈಸ್ನ ಮೊದಲು ಕ್ಯಾಚ್ ಮಾಡೋಣ. ತುಂಬ ಲೈಟ್ ವೇಟ್ ಇದೆ, ತುಂಬ ಹಗುರ್ ಫೀಲ್ ಆಗ್ತಿದೆ. ಡಿಸೈನ್ ಎಲ್ಲ ಆರೆಂಜ್ ಕಲರ್ ಕಳಿಸ್ಕೊಡ್ತಿದ್ದಾರೆ. ಓ ಮೈ ಗಾಡ್, ಇದು ಸ್ವಲ್ಪ ಕೈಯಲ್ಲಿ ಗ್ರಿಪ್ ಚೆನ್ನಾಗಿದೆ ಆಯಿತಾ. ಕೈಯಲ್ಲಿ ಹಿಡಿಯಬೇಕಾದ್ರೆ ಸೈಡಲ್ಲಿ ನೀವು ಕಟ್ಸ್ನ ನೋಡ್ತಿದ್ದೀರಾ, ಇಲ್ಲಿ ನಿಮ್ಗೆ ಯಾವುದೇ ಎಡ್ಜಸ್ ಕಾಣಿಸ್ತಾ ಇಲ್ಲ. ಇದು ಲೆದರ್ ಥರ ಫೀಲ್ ಇದೆ ಆಯಿತಾ. ಇದು ಪ್ಲಾಸ್ಟಿಕ್ ಬಟ್ ಲೆದರ್ ಫಿನಿಶಿಂಗ್ನ ನೋಡ್ತಾ ಇದ್ವಿ. ಡಿಸೈನ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಗೋಲ್ಡ್ ಪ್ಲೇಟೆಡ್ ಓಪೋ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್, LED ಫ್ಲ್ಯಾಶ್. ಸದ್ಯಕ್ಕೆ ಈ ಫೋನನ್ನು ಫಸ್ಟ್ ಬೂಟ್ ಮಾಡಿ ಸ್ವಲ್ಪ ಹೊತ್ತು ನಾನು ಯೂಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, OPPO F17 ನಮಗೆ ಓಪೋನವ್ರು ಕಳಿಸ್ಕೊಟ್ಟಿದ್ದಾರೇನೋ ರಿವ್ಯೂ ಮಾಡ್ತೀನಿ ಮತ್ತು ರಿಟರ್ನ್ ಮಾಡ್ತೀನಿ. ಬಟ್ ನಮ್ಮ ಆನೆಸ್ಟ್ ಒಪಿನಿಯನ್ ಇವ್ರಿಗೆ ಇಷ್ಟ ಆಗತ್ತಾ ಬಿಡತ್ತಾ ಇದು ನನಗೆ ಮ್ಯಾಟ್ರ್ ಆಗಲ್ಲ. ಜನರ ಹತ್ರ ಒಂದು ಆನೆಸ್ಟ್ ಒಪಿನಿಯನ್ ಹೋಗ್ತಾ ಇದೆ. ಜನ ಫೋನ ಕೊಂಡುಕೊಳ್ಬೇಕಾ, ಈ ಬೆಲೆಗೆ ಇದು ವರ್ತ್ ಫೋನ್ ಇದೆ ಅಂತ ಹೇಳೋದು ನನ್ನ ಕರ್ತವ್ಯ ಆಗಿದೆ. ನಾನು ನಿಮ್ಮ ಮುಂದೆ ಯಾವತ್ತೂ ಸ್ಟ್ರೇಟ್ ಫಾರ್ವರ್ಡ್ ಇರ್ತೀನಿ, ಓಪನ್ ಆಗಿರ್ತೀನಿ. ಯಾವುದೇ ವಿಷಯಗಳನ್ನ ಇನ್ ಡೆಪ್ತ್ ಆಗಿ ಆದಷ್ಟು ಒಳಗಡೆ ನುಗ್ಗಿ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಪಿನಿಯನ್ ಏನು ಅನಿಸುತ್ತೆ ನಮ್ಮ ಆನೆಸ್ಟ್ ರಿವ್ಯೂ ಬಗ್ಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ನಮ್ಗೆ ಇನ್ನಷ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಮೊದಲನೇದಾಗಿ ನಾನು ಈ ಫೋನನ್ನು ಕೇವಲ 3 ರಿಂದ 4 ಗಂಟೆ ಮಾತ್ರ ಯೂಸ್ ಮಾಡಿ ಶೂಟ್ ಮಾಡ್ತಾ ಇದ್ದೀನಿ. ಇದರಿಂದ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಏನಿದೆ ನಿಜವಾಗ್ಲೂ ನೋಡೋಕ್ಕೆ ತುಂಬ ಪ್ರೀಮಿಯಮ್ ಅಂತ ಫೀಲ್ ಅನಿಸುತ್ತೆ. ಬಟ್ ಯಾವಾಗ ಇನ್ ಹ್ಯಾಂಡ್ ಫೀಲ್ ಬರ್ತೀರಾ ಆವಾಗ ಇದು ಸ್ವಲ್ಪ ಲೋ ಕ್ವಾಲಿಟಿ ಥರ ನಮಗೆ ಫೀಲ್ ಆಗುತ್ತೆ. ಹಿಂದಿನ ಭಾಗ ಏನಿದು ಪ್ಲಾಸ್ಟಿಕ್ ಪೆನಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ನಿಮಗೆ ಲೆದರ್ ಫಿನಿಶಿಂಗ್ ಇದೆ, ಬಟ್ ಇದು ಪ್ಯೂರ್ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ. ಸೈಡ್ ಎಜಸ್ ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಅಂತ ಅಲ್ಲ, ಬಟ್ ನೋಡೋಕೆ ಮಾತ್ರ ಸಖತ್ತಾಗಿದೆ. ಇಷ್ಟೇ ಅಲ್ಲದೆ ಸ್ಲೀಕೆಸ್ಟ್ ಫೋನ್ ಅಂತ ಹೇಳಿದ್ರೆ ಇದು ಅಷ್ಟೊಂದು ಸ್ಲೀಕೆಸ್ಟ್ ಇದೆ ಕೂಡ. ಮತ್ತು ಇಷ್ಟೇ ತುಂಬ ಕಂಫರ್ಟೇಬಲ್ ಕೂಡ ಇದೆ. ಒನ್ ಹ್ಯಾಂಡಲ್ಲಿ ನೀವು ಇದನ್ನ ಈಸಿಯಾಗಿ ಕ್ಯಾರಿ ಮಾಡ್ಕೋಬಹುದು. ಇನ್ನು ಈ ಫೋನಲ್ಲಿರುವಂಥ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ನ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯವಾಯಿತು. 2020ರಲ್ಲಿ 18,000 ರೂಪಾಯಿಗೆ 16 ಮೆಗಾಪಿಕ್ಸೆಲ್ ಅನಿಸ್ಬಿಡ್ತು. ಫೋಟೋಗಳನ್ನ ತೆಗೆದೆ ಬೇರೆ ಫೋನ್ ಜೊತೆ ಕಂಪೇರ್ ಮಾಡಿದೆ, ಡೈನಾಮಿಕ್ ರೇಂಜಸ್ಗಳು, ಕಲರ್ಸ್ಗಳು ತುಂಬ ಡಿಫ್ರೆನ್ಸ್ ನಾನು ಕಂಡಿದ್ದೀನಿ. ನಾನು ಇದನ್ನು POCO X2 ಜೊತೆ ಕೂಡ ಕಂಪೇರ್ ಮಾಡಿದೆ. ಇಷ್ಟೇ ಅಲ್ಲದೆ ನನ್ನ ಹತ್ರ ಈ Realme 7 ಇದೆ, 7 ಜೊತೆ ಕೂಡ ಕಂಪೇರ್ ಮಾಡಿದೆ. ಕೆಲವೊಂದು 4-5 ಫೋಟೋಗಳನ್ನ ನೀವು ನೋಡ್ಕೊಳ್ಳಿ ಆಯಿತಾ. ಇಲ್ಲಿ 16 ಮೆಗಾಪಿಕ್ಸೆಲ್ ಏನೋ ಇದೆ, ಬಟ್ ಬೇರೆ ಫೋನ್ಸ್ಗೆ ಇದು ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ ಈ ಫೋಟೋನ ನೋಡಿ ನೀವು ಅರ್ಥ ಮಾಡ್ಕೋಬೋದು. ಡೈನಾಮಿಕ್ ರೇಂಜ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಏನಿದೆ ಓಪೋನಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಖಂಡಿತ ಈ ಕ್ಯಾಮ್ರಾ 18,000 ರೂಪಾಯಿಗೆ ಅಲ್ವೇ ಅಲ್ಲ ಗುರು, ಈ ಕಚರಾ ಕ್ಯಾಮ್ರಾ ಅಂತ ಹೇಳ್ತೀನಿ ಈ ಫೋನ್ಗೆ. ಬಟ್ ಡೈನಾಮಿಕ್ ರೇಂಜ್ ಇಮೇಜ್ ಪ್ರೊಸೆಸ್ ಏನಿದೆ ಇದು ನಿಜವಾಗ್ಲೂ ಸಖತ್ತಾಗಿದೆ. 16 ಮೆಗಾಪಿಕ್ಸೆಲ್ ಈ ಫೋನಲ್ಲಿ ಇರಬಾರ್ದಾಗಿತ್ತು, 48 ಇರ್ತಿತ್ತು ಅಂದರೆ ಕೂಡ ಈ 64 ಮೆಗಾಪಿಕ್ಸೆಲ್ ಈ POCO X2 ಏನಿದೆ, ಈ Realme 7 ಏನಿದೆ, ಇದಕ್ಕಿದು ಖಂಡಿತ ಕಾಂಪಿಟೇಷನ್ ಕೊಡ್ತಿತ್ತು. ಬಟ್ ಕ್ಲಾರಿಟಿ ಕಮ್ಮಿ ಇದೆ, ಇಮೇಜ್ ಪ್ರೊಸೆಸಿಂಗ್ ಮತ್ತು ಡೈನಾಮಿಕ್ ರೇಂಜ್ ಎಲ್ಲ ಸಖತ್ತಾಗಿ ಕ್ಯಾಪ್ಚರ್ ಮಾಡುತ್ತೆ. ಇನ್ನು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇಲ್ಲಿ ನನಗೇನು ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ಒಂದು ಲೆವೆಲ್ ಓಕೆ ಅಂತ ಹೇಳ್ಕೋಬೋದು. ಬೇರೆ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಕ್ಯಾಮ್ರಾಗಳು ನಿಮಗೆ ಬೇರೆ ಫೋನ್ಸ್ಗಳು ನೋಡೋಕೆ ಸಿಗುತ್ತೆ. ಇನ್ನು ಈ ಫೋನಲ್ಲಿರುವಂಥ ಡಿಸ್ಪ್ಲೇ 6.4 ಇಂಚಸ್ ಇರುವಂಥ
ಫುಲ್ HD+ AMOLED ಪ್ಯಾನಲ್ ನೋಡ್ತಾ ಇದ್ವಿ. ಮಾರ್ಕೆಟಲ್ಲಿ 15,000-20,000 ಪ್ರತಿಯೊಂದು ಫೋನಲ್ಲಿ AMOLED ಪ್ಯಾನಲ್ ನೋಡ್ತಾ ಇದ್ವಿ. AMOLED ಎಲ್ಲಿಲ್ಲ ಅಲ್ಲಿ 90 Hz ಆದ್ರೂ ಕೊಟ್ಟಿರ್ತಾರೆ ಅಥವಾ 120 Hz ಕೊಟ್ಟಿರ್ತಾರೆ, ಇನ್ನೂ ಬೇರೆ ವಿಶೇಷತೆಗಳನ್ನ ಕೊಟ್ಟಿರ್ತಾರೆ. ಬಟ್ ಸದ್ಯಕ್ಕೆ 15,000-20,000 AMOLED ಪ್ಯಾನಲ್ ವಿಶೇಷ ಅಂತ ನನಗೆ ಅನಿಸಿಲ್ಲ. ಬಟ್ ಇದರಲ್ಲಿರುವಂಥ ಬ್ರೈಟ್ನೆಸ್ ಮತ್ತು ನಾನು Realme 7 ಜೊತೆ ಕಂಪೇರ್ ಮಾಡಿದೆ. ಇಲ್ಲಿ ಎಷ್ಟೋ ಬ್ರೈಟ್ನೆಸ್ನ ನೀವು ಜಾಸ್ತಿಯಾಗಿ ನೋಡ್ಕೊಳ್ತಿದ್ರೆ, ಹತ್ರ POCO X2 ಥರ ಇದರೊಂದು ಬ್ರೈಟ್ನೆಸ್ ಲೆವೆಲ್ನ ನೋಡ್ತಾ ಇದ್ವಿ. ಇಲ್ಲಿ ಡಿಸ್ಪ್ಲೇ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಬಟ್ ಈ ಪ್ರೈಸ್ ರೇಂಜಲ್ಲಿ ಇದೆಲ್ಲ ಕಾಮನ್ ಆಯ್ತಾ, ಇದೊಂದು ಏನೇ ದೊಡ್ಡ ಇಂಪ್ರೆಸಿವ್ ವಿಶೇಷ ಅಂತ ಅನಿಸ್ಲಿಲ್ಲ. ಸ್ಪೆಷಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ, ಮತ್ತೆ ಫೇಸ್ ID ಕೂಡ ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಆಗೋದನ್ನ ಕಾಣ್ತಾ ಇದ್ದೀವಿ. ಇನ್ನು ಈ ಫೋನಲ್ಲಿರುವಂಥ ಪ್ರೊಸೆಸರ್ Snapdragon 762. ಫ್ರೆಂಡ್ಸ್, ಈಗಾಗಲೇ ಮಾರ್ಕೆಟಲ್ಲಿ ತುಂಬ ಫೋನ್ಸ್ಗಳಿದೆ, ಅದರಲ್ಲೆಲ್ಲ ಸ್ವಲ್ಪ ಹೈ ಎಂಡ್ ಮತ್ತು ಸ್ವಲ್ಪ ಎಕ್ಸ್ಟ್ರೀಮ್ ಗೇಮ್ ಆಡುವಂಥ ಪ್ರೊಸೆಸರ್ಗಳನ್ನ ನೋಡ್ತಾ ಇದ್ವಿ. ಬಟ್ ಇದು ಮೋಟೋ G9 ರೀಸೆಂಟ್ಲಿ 11,000 ರೂಪಾಯಿಗೆ ಏನೋ ಫೋನ್ ಲಾಂಚ್ ಆಗಿತ್ತು. ಆ ಫೋನಲ್ಲಿ ಈ ಪ್ರೊಸೆಸರ್ ನೋಡ್ಕೊಂಡಿದ್ವಿ. ಇದು ಮಿಡ್ ಎಂಡಿಂದ ಸ್ವಲ್ಪ ಕೆಳಗಡೆ ಇರುವಂಥ ಪ್ರೊಸೆಸರ್ ಅಂತ ಹೇಳ್ಕೋಬೋದು. ಬಟ್ ನಾವು 18,000 ರೂಪಾಯಿಗೆ ಈ ಪ್ರೊಸೆಸರ್ ಈ ಫೋನಲ್ಲಿ ನಾನು ಸ್ಯಾಟಿಸ್ಫೈಡ್ ಇಲ್ಲ. ನಿಜವಾಗ್ಲೂ ಓಪೋ ಅವರಲ್ಲಿ ತುಂಬ ಅಪ್ಗ್ರೇಡ್ ಮಾಡಬೇಕು. ಈ ಪ್ರೈಸ್ ರೇಂಜಲ್ಲಿ ಈ ಪ್ರೊಸೆಸರ್ ಚೆನ್ನಾಗಿಲ್ಲ ಅಂತ ಹೇಳ್ಕೋಬೋದು. ಬಟ್ ಇದೊಂದು ಒಳ್ಳೆ ಪ್ರೊಸೆಸರ್. ಬಟ್ ಈ ಸರ್ತಿ ಯಾಕೋ ಏನೋ ಗೊತ್ತಿಲ್ಲ, ಓಪೋನವರು F ಸೀರೀಸ್ ಅಂದರೆ ಕ್ಯಾಮ್ರಾ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಬಟ್ 2020 F ಸೀರೀಸ್ನಲ್ಲಿ ಇವರು ಡಿಸೈನ್ ಮತ್ತು ಸ್ಲೀಕೆಸ್ಟ್ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಯಾಕೋ ಏನೋ ನನಗೇನು ಗೊತ್ತಿಲ್ಲ. ಬಟ್ ಓಪೋನವರು ತುಂಬ ಹಳೆಯ ಕಂಪ್ನಿ, ತುಂಬ ದೊಡ್ಡ ಕಂಪ್ನಿ. ಇವರೆಲ್ಲ ಆಫ್ಲೈನಲ್ಲಿ ತುಂಬ ಫೋನ್ಸ್ಗಳನ್ನ ಸೇಲ್ ಮಾಡ್ತಾರೆ. ಇಷ್ಟಲ್ಲೇ ಆಫ್ಲೈನಲ್ಲಿ ಕ್ಯಾಚ್ ಮಾಡುವಂಥ ಫೀಚರ್ಸ್ಗಳು ಬೇಕು ಜನರಿಗೆ. ನೋಡೋಕೆ ಡಿಸೈನ್ ಸಖತ್ತಾಗಿರಬೇಕು, ಮತ್ತು ಡಿಸ್ಪ್ಲೇ ನೋಡೋಕೆ ಸಖತ್ತಾಗಿತ್ತು, ಮಸ್ತಾಗಿತ್ತು ಅಂತಂದರೆ ಜನ ಅದಕ್ಕೆ ಅಟ್ರಾಕ್ಟ್ ಆಗಿ ಇಂಥ ಫೋನ್ಸ್ಗಳನ್ನ ತೊಗೊಳ್ತಾರೆ. ಬಟ್ ಖಂಡಿತ ಆನೆಸ್ಟ್ ಆಗಿರುವಂಥ ಒಪಿನಿಯನ್ ನೀವೆಲ್ಲಾದರೂ ನೋಡಬೇಕು. ಒಂದು ಫೋನ ತೊಗೊಳ್ತಿದ್ರೆ ಅಂತಂದರೆ ಅದ್ರ ಬಗ್ಗೆ 10 ಸಾರಿ ಥಿಂಕ್ ಮಾಡಿ, 10 ಸಾರಿ ಏನೇನೋ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಒಂದು ಫೋನನ್ನು ಚೂಸ್ ಮಾಡ್ಕೊಳ್ಳಿ. ಇದಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ಹೋಪ್ಫುಲಿ OPPO 17 ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ಟ್ರೇಟ್ ಫಾರ್ವರ್ಡ್ ಇರ್ತೀನಿ. ಒಂದು ಲೈಕ್ನ ಮಾಡಿ, ನಮ್ಮ ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಯಾಕೋ ತುಂಬ ನಾನು ನಿಮ್ಮ ಮೇಲೆ ಬೀಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಆ್ಯಕ್ಚುಲಾಗಿ ನಿಮ್ಗಿಂಥ ವಿಷಯಗಳನ್ನ ಯಾರೂ ತಿಳಿಸ್ಕೊಡಲ್ಲ ಆಯಿತಾ. ತುಂಬ ಯೂಟ್ಯೂಬರ್ಸ್ಗಳಿದ್ದಾರೆ, ಹಿಂದಿನೆಲ್ಲ ನೀವು ಫಾಲೋ ಮಾಡಿ ಏನು ಇದ್ರ ಬಗ್ಗೆ ಎಷ್ಟೊಂದು ಡೆಪ್ತ್ ಆಗಿ ನಿಮ್ಗೆ ಅವ್ರು ವಿಷಯಗಳನ್ನ ತಿಳಿಸ್ಕೊಡಲ್ಲ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಈ ಕಂಪ್ನಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ವಿಡಿಯೋಗೆ ಗೈಸ್, ನಮಸ್ಕಾರ.